ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಯಾವ ರೀತಿ ಶೃಂಗಿಯ ತಂದೆ ಶಮೀಕ ಋಷಿಯ ಮೇಲೆ ತನ್ನ ಬಿಲ್ಲಿನ ಸಹಾಯದಿಂದ ಒಂದು ಸತ್ತ ಹಾವನ್ನು ಆತನ ಕೊರಳಿಗೆ ಹಾಕಿದ. ಈಗ ನಾವು ಶ್ರೀಮದ್ ಭಾಗವತದಲ್ಲಿ ಯಾವ ರೀತಿ ಶಮೀಕ ಋಷಿಯ ಮಗ ಶೃಂಗಿ ಕ್ಷತ್ರಿಯ ವರ್ಣದವರ ಮೇಲೆ ಸಿಟ್ಟಾಗಿ ತನ್ನ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 18ನೇ ಅಧ್ಯಾಯದ 35ನೇ ಶ್ಲೋಕದಿಂದ ಪ್ರಾರಂಭವಾಗ್ತಾ ಇದೆ. ಕೃಷ್ಣೇ ಗತೆ ಭಗವತಿ ಶಾಸ್ತರಿ ಉತ್ಪಥಗಾಮಿನಾಂ ತದ್ಭಿನ್ನ ಸೇತು ನದ್ಯಾಹಂ ಶಾಸ್ಮಿ ಪಶ್ಯತ ಮೇ ಬಲಂ. ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನ ಪರಮಪಾಲಕನೂ ಆದ ಶ್ರೀಕೃಷ್ಣ ನಿರ್ಗಮಿಸಿದ್ದಾನೆ. ನಮ್ಮ ರಕ್ಷಕನು ಹೊರಟು ಹೋಗಿರುವ ಕಾರಣ ಈ ಉದ್ಧಟರು ವರ್ಧಿಸುತ್ತಿದ್ದಾರೆ. ಆದುದರಿಂದ ನಾನೇ ಈ ವಿಷಯವನ್ನು ಕೈಗೆತ್ತಿಕೊಂಡು ಅವರನ್ನು ದಂಡಿಸುತ್ತೇನೆ. ನನ್ನ ಶಕ್ತಿಯನ್ನು ನೋಡುತ್ತೀರಿ. ಈ ರೀತಿಯಾಗಿ ಶೃಂಗಿ ಹೇಳುತ್ತಾ ಇದ್ದಾನೆ. ಅನನುಭವಿಯಾದ ಬ್ರಾಹ್ಮಣನು ಯತ್ಕಿಂಚಿತ್ ಬ್ರಹ್ಮ ತೇಜಸ್ಸಿನಿಂದ ಉಬ್ಬಿ ಕಲಿಯುಗದ ಪ್ರಭಾವಕ್ಕೆ ಒಳಗಾದನು. ಈ ಮೊದಲೇ ಹೇಳಿದಂತೆ ಪರೀಕ್ಷಿತ ಮಹಾರಾಜನು ಕಲಿಗೆ 4 ಸ್ಥಳಗಳಲ್ಲಿ ಇರಲು ಅನುಮತಿ ಕೊಟ್ಟಿದ್ದನು. ಆದರೆ ಪರೀಕ್ಷಿತನ ದಕ್ಷ ಆಡಳಿತದ ಕಾರಣವಾಗಿ ಕಲಿಪುರುಷನಿಗೆ ನೀಡಲಾಗಿದ್ದಂತಹ ಸ್ಥಳಗಳು ಆತನಿಗೆ ಸಿಗಲೇ ಇಲ್ಲ. ಆದುದರಿಂದ ಕಲಿಪುರುಷನು ತನ್ನ ಅಧಿಕಾರವನ್ನು ಸ್ಥಾಪಿಸುವ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಕೊಬ್ಬಿ ಹೋಗಿದ್ದ ಅನನುಭವಿ ಬ್ರಾಹ್ಮಣ ಕುಮಾರನಲ್ಲಿ ಭಗವದನುಗ್ರಹದಿಂದ ಕಲಿಯು ಒಂದು ಛಿದ್ರತೆಯನ್ನು ಕಂಡನು. ಕ್ಷುದ್ರ ಬ್ರಾಹ್ಮಣನು ತನ್ನ ವಿಚ್ಛಿದ್ರಕಾರಿ ಶಕ್ತಿಯನ್ನು ತೋರಬಯಸಿದನು. ಪರೀಕ್ಷಿತನಂತಹ ಮಹಾರಾಜನನ್ನು ದಂಡಿಸುವ ಉದ್ಧಟತನವನ್ನು ತೋರಿಸಿದನು. ಶ್ರೀಕೃಷ್ಣನ ನಿರ್ಗಮನದ ಬಳಿಕ ತಾನು ಅವನ ಸ್ಥಾನವನ್ನು ಆಕ್ರಮಿಸಲು ಬಯಸಿದನು. ಇವು ಕಲಿಯುಗದ ಪ್ರಭಾವದಿಂದ ಶ್ರೀಕೃಷ್ಣನ ಸ್ಥಾನಗ್ರಹಣವನ್ನು ಮಾಡಲು ಬಯಸುವ ಉದ್ಧಟರ ಮುಖ್ಯ ಲಕ್ಷಣಗಳು. ಅಲ್ಪಶಕ್ತಿಯ ಉದ್ಧಟನು ತಾನು ಭಗವದವತಾರ ಎನ್ನಿಸಿಕೊಳ್ಳ ಬಯಸುತ್ತಾನೆ. ಭೂಮಂಡಲದಿಂದ ಶ್ರೀಕೃಷ್ಣನು ನಿರ್ಗಮಿಸಿದ ಮೇಲೆ ಅನೇಕ ಹುಸಿ ಅವತಾರಿಗಳು ಆಗಿ ಹೋಗಿದ್ದಾರೆ. ಅವರು ತಮ್ಮ ಸುಳ್ಳು ಪ್ರತಿಷ್ಠೆಯನ್ನು ಸಾಧಿಸಲು ತಮಗೆ ಆಧ್ಯಾತ್ಮಿಕವಾಗಿ ವಿಧೇಯರಾಗಿರುವಂತೆ ಸಾಮಾನ್ಯರಾದ ಮುಗ್ಧ ಜನಗಳನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕಲಿಪುರುಷನು ಈ ಬ್ರಾಹ್ಮಣ ಕುಮಾರನಾದ ಶೃಂಗಿಯ ಮೂಲಕ ತನ್ನ ಅಧಿಪತ್ಯವನ್ನು ನಡೆಸುವ ಅವಕಾಶವನ್ನು ಪಡೆದನು. ಇತ್ಯುಕ್ತ್ವಾ ರೋಷತಾಮ್ರಾಕ್ಷೋ ವಯಸ್ಯಾನ ಋಷಿಭಾಲಕಃ ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜಃ. ಕೋಪದಿಂದ ಕೆಂಪಾದ ಕಣ್ಣುಳ್ಳ ಋಷಿಕುಮಾರನು ತನ್ನ ಕ್ರೀಡಾ ಸಂಗಾತಿಗಳೊಂದಿಗೆ ಮಾತನಾಡುತ್ತಾ ಕೌಶಿಕಾ ನದಿಯ ಜಲವನ್ನು ಸ್ಪರ್ಶಿಸಿ ಮುಂದಿನಂತೆ ಮಾತಿನ ಸಿಡಿಲುಗಳನ್ನು ಪ್ರಯೋಗಿಸಿದನು. ಈ ಶ್ಲೋಕದಿಂದ ತಿಳಿದು ಬರುವಂತೆ ಪರೀಕ್ಷಿತ ಮಹಾರಾಜನು ಶಪಿತನಾದ ಸನ್ನಿವೇಶಗಳು ತುಂಬ ಬಾಲಿಶವಾಗಿ ತೋರುತ್ತವೆ. ಶೃಂಗಿಯು ಮುಗ್ಧರಾಗಿದ್ದ ತನ್ನ ಜೊತೆಗಾರರ ಮುಂದೆ ತನ್ನ ಅವಿನಯವನ್ನು ಪ್ರಕಟಿಸಿದನು. ಬೇರೆ ಯಾವನೇ ಸಜ್ಜನನು ಅಲ್ಲಿದ್ದಿದ್ದರೆ ಇಡೀ ಮಾನವ ಸಮುದಾಯಕ್ಕೆ ಅವನಿಂದ ಅಂತಹ ಮಹಾಹಾನಿ ಉಂಟಾಗುವುದನ್ನು ತಡೆಯಬಹುದಾಗಿತ್ತು. ಕೇವಲ ತಾನು ಆರ್ಜಿಸಿದ ಬ್ರಹ್ಮ ತೇಜಸ್ಸಿನ ಪ್ರದರ್ಶನಕ್ಕಾಗಿ ಪರೀಕ್ಷಿತನಂತಹ ಮಹಾರಾಜನನ್ನು ಕೊಂದು ಅನನುಭವಿಯಾದಂತಹ ಆ ಬ್ರಾಹ್ಮಣ ಕುಮಾರನು ಮಹಾ ಅಪರಾಧವನ್ನು ಮಾಡಿದನು. ಮುಂದಿನ ಶ್ಲೋಕ 37ನೇ ಶ್ಲೋಕ. ಇತಿ ಲಂಘಿತ ಮರ್ಯಾದಂ ತಕ್ಷಕಃ ಸಪ್ತಮೇ ಹನಿ ದಂಕ್ಷ್ಯತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ತತದ್ರುಹಂ. ಆ ಬ್ರಾಹ್ಮಣ ಕುಮಾರನು ರಾಜನನ್ನು ಈ ರೀತಿಯಾಗಿ ಶಪಿಸಿದನು. ಇಂದಿನಿಂದ ಸರಿಯಾಗಿ 7ನೇ ದಿನ ಒಂದು ಸರ್ಪ ಪಕ್ಷಿಯು ತನ್ನ ತಂದೆಯನ್ನು ಅವಮಾನಿಸಿ ಶಿಷ್ಟಾಚಾರವನ್ನು ಭಂಗ ಮಾಡಿದ ಆ ವಂಶದ ಅತ್ಯಂತ ಕಳಂಕಪ್ರಾಯನಾದವನನ್ನು ಅಂದರೆ ಪರೀಕ್ಷಿತ ಮಹಾರಾಜನನ್ನು ಕಚ್ಚುತ್ತದೆ. ಹೀಗೆ ಬ್ರಹ್ಮ ತೇಜಸ್ಸಿನ ದುರುಪಯೋಗವು ಪ್ರಾರಂಭವಾಯಿತು. ಕಲಿಯುಗದಲ್ಲಿ ಬ್ರಾಹ್ಮಣರು ಕ್ರಮೇಣ ತಮ್ಮ ಬ್ರಹ್ಮ ತೇಜಸ್ಸು ಮತ್ತು ಸಂಸ್ಕೃತಿಗಳನ್ನು ಕಳೆದುಕೊಂಡರು.
ಪರೀಕ್ಷಿತ ಮಹಾರಾಜನು ಕುಲಾಂಗಾರ ಎಂದರೆ ಆ ಕುಲಕ್ಕೆ ಕಲಂಕಪ್ರಾಯ ಎಂಬುದಾಗಿ ಬ್ರಾಹ್ಮಣ ಕುಮಾರನು ಭಾವಿಸಿದನು. ಆದರೆ ವಾಸ್ತವವಾಗಿ ಆ ಬ್ರಾಹ್ಮಣ ಕುಮಾರನೇ ಆ ರೀತಿ ಇದ್ದನು. ಕಾರಣ ಅವನಿಂದಲೇ ಬ್ರಾಹ್ಮಣ ವರ್ಣವು ವಿಷದ ಹಲ್ಲು ಮುರಿದ ಹಾವಿನಂತೆ ಶಕ್ತಿಹೀನವಾಯಿತು. ವಿಷದ ಹಲ್ಲು ಇರುವವರೆಗೆ ಹಾವು ಭಯಂಕರ. ಅದನ್ನು ಕಳೆದುಕೊಂಡ ಮೇಲೆ ಹಾವು ಮಕ್ಕಳಿಗೆ ಮಾತ್ರ ಭೀಕರ. ಕಲಿಪುರುಷನು ಮೊದಲು ಬ್ರಾಹ್ಮಣ ಕುಮಾರನನ್ನು ಜಯಿಸಿದನು, ಆಮೇಲೆ ಕ್ರಮೇಣ ಇತರ ವರ್ಣದವರನ್ನು ಜಯಿಸಿದನು. ಹೀಗೆ ಈ ಯುಗದಲ್ಲಿ ಅತ್ಯಂತ ವೈಜ್ಞಾನಿಕ ಪದ್ಧತಿಯಾಗಿದ್ದ ಇದೇ ವರ್ಣಕ್ರಮವು ದೂಷಿತ ಜಾತಿ ಪದ್ಧತಿಯಾಗಿದೆ. ಈಗ ಅದು ಕಲಿಯುಗದ ಸ್ವಭಾವಕ್ಕೆ ಒಳಗಾದ ಬೇರೊಂದು ವರ್ಗದ ಜನರಿಂದ ಸಮೂಲವಾಗಿ ನಾಶಗೊಳ್ಳುತ್ತಿದೆ. ಈ ವಿಷಮ ಪರಿಸ್ಥಿತಿಯ ಮೂಲ ಕಾರಣವನ್ನು ನಾವು ತಿಳಿಯಬೇಕೇ ವಿನ ವರ್ಣ ಪದ್ಧತಿಯ ವೈಜ್ಞಾನಿಕ ಬೆಲೆಯ ಅರಿವಿಲ್ಲದೆ ಆ ಪದ್ಧತಿಯನ್ನು ನಿಂದಿಸಲು ಪ್ರಯತ್ನಿಸಬಾರದು. ಮುಂದಿನ ಶ್ಲೋಕ 38ನೆಯ ಶ್ಲೋಕ. ತಥೋಭ್ಯೇತಾಶ್ರಮಂ ಬಾಲೋ ಗಲೆ ಸರ್ಪಕಲೇವರಂ ಪಿತರಂ ವೀಕ್ಷ್ಯ ದುಃಖಾರತೋ ಮುಕ್ತಕಂಠೋರುರೋಧಃ. ಬಾಲಕನು ಆಮೇಲೆ ಆಶ್ರಮಕ್ಕೆ ಹಿಂತಿರುಗಿ ತನ್ನ ತಂದೆಯ ಕೊರಳಲ್ಲಿದ್ದ ಹಾವನ್ನು ಕಂಡನು ಮತ್ತು ದುಃಖದಿಂದ ದೊಡ್ಡ ಧ್ವನಿಯಲ್ಲಿ ರೋಧಿಸಿದನು. ತಾನು ದೊಡ್ಡ ಅಪರಾಧವೊಂದನ್ನು ಮಾಡಿದ್ದ ಕಾರಣ ಬಾಲಕನು ಅಸುಖಿಯಾಗಿದ್ದನು. ಆದುದರಿಂದ ಅಳುವುದರ ಮೂಲಕ ತನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ಬಯಸಿದನು. ಆದುದರಿಂದಲೇ ಆಶ್ರಮವನ್ನು ಪ್ರವೇಶಿಸಿದಾಗ ತನ್ನ ತಂದೆಯನ್ನು ಆ ಸ್ಥಿತಿಯಲ್ಲಿ ನೋಡಿ ತನ್ನ ಮನಸ್ಸಮಾಧಾನಕ್ಕಾಗಿ ಗಟ್ಟಿಯಾಗಿ ಅಳತೊಡಗಿದನು. ಆದರೆ ಕಾಲ ಮಿಂಚಿ ಹೋಗಿತ್ತು. ಇಡೀ ಘಟನೆಯ ಬಗ್ಗೆ ತಂದೆ ತನ್ನ ವಿಷಾದವನ್ನು ವ್ಯಕ್ತಪಡಿಸಿದನು. ಮುಂದಿನ ಶ್ಲೋಕ 39ನೆಯ ಶ್ಲೋಕ. ಸವಾಂಗೀರಸೋ ಬ್ರಹ್ಮನ್ ಶ್ರುತ್ವಾ ಸುತವಿಲಾಪನಂ ಉನ್ಮೀಲ್ಯ ಶನಕೈರ್ನೇತ್ರೇ ದೃಷ್ಟ್ವಾ ಚಾಂಸೇ ಮೃತೋರಗಂ. ಹೇ ಬ್ರಾಹ್ಮಣರೇ, ಅಂಗಿರ ಮುನಿಯ ವಂಶದಲ್ಲಿ ಹುಟ್ಟಿದ್ದ ಆ ಋಷಿಯು ತನ್ನ ಪುತ್ರನ ರೋದನವನ್ನು ಕೇಳಿ ನಿಧಾನವಾಗಿ ಕಣ್ಣು ತೆರೆದು ತನ್ನ ಕೊರಳಲ್ಲಿದ್ದ ಸತ್ತ ಹಾವನ್ನು ನೋಡಿದನು. ಮುಂದಿನ ಶ್ಲೋಕ 40ನೆಯ ಶ್ಲೋಕ. ವಿಸೃಜ್ಯತಂ ಚ ಪಪೃಚ್ಛ ವತ್ಸ ಕಸ್ಮಾದ್ಧಿರೋದಿಷಿ ಕೇನ ವಾ ತೇ ಪಕೃತಮಿತ್ಯುಕ್ತಃ ಸನ್ಯವೇದಯತ್. ಅವನು ಸತ್ತ ಹಾವನ್ನು ಪಕ್ಕಕ್ಕೆ ಎಸೆದು ತನ್ನ ಮಗನನ್ನು ಕುರಿತು ಅವನ ಅಳುವಿನ ಕಾರಣವೇನೆಂದು, ಯಾರಾದರೂ ಅವನಿಗೆ ತೊಂದರೆ ಉಂಟು ಮಾಡಿದರೇ ಎಂದು ಕೇಳಿದನು. ಆಗ ಮಗನು ಏನು ನಡೆಯಿತು ಎಂಬುದನ್ನು ತನ್ನ ತಂದೆಗೆ ವಿವರಿಸಿದನು. ತಂದೆಯು ತನ್ನ ಕೊರಳಲ್ಲಿದ್ದ ಸತ್ತ ಹಾವಿನ ಬಗ್ಗೆ ವಿಶೇಷ ಗಮನವನ್ನೇನೂ ಕೊಡಲಿಲ್ಲ. ಸುಮ್ಮನೆ ಅದನ್ನು ತೆಗೆದು ದೂರಕ್ಕೆ ಎಸೆದನು. ವಾಸ್ತವವಾಗಿ ಪರೀಕ್ಷಿತ ಮಹಾರಾಜ ಮಾಡಿದುದರಲ್ಲಿ ಅಂತಹ ಮಹಾ ಅಪರಾಧವೇನೂ ಇರಲಿಲ್ಲ. ಆದರೆ ಋಷಿಯ ಮೂರ್ಖ ಮಗನು ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದನು ಮತ್ತು ಕಲಿಯ ಪ್ರಭಾವದಿಂದ ರಾಜನನ್ನು ಶಪಿಸಿ ಸುಖಮಯವಾದ ಚರಿತ್ರೆಯ ಆ ಅಧ್ಯಾಯಕ್ಕೆ ಮುಕ್ತಾಯ ಹಾಡಿದನು. ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜನ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ಮುಂದುವರಿಸೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.